ವೆಂಕಟೇಶ್ ಅವರು ಭದ್ರಾವತಿಯಿಂದ ಕೇಳಿದರೆ ಗುರುಜಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಕಲಹಗಳು ನೆಮ್ಮದಿ ಇಲ್ಲದೇ ಇರುವ ಹಾಗೆ ಅನಿಸ್ತಾ ಇದೆ. 5/3/1995 4 ಗಂಟೆ ಬೆಳಗ್ಗೆ ಜನ್ಮ ಆಗಿದ್ದೀರಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ತಾವು ಜನನಾಗಿದ್ದೀರಾ. ಈಗ ನಡೀತಾ ಇರುವಂತಹ ದಶಾಕಾಲ ರವಿ ಮಹಾರ್ದಶೆಯಲ್ಲಿದ್ದೀರಾ. 12/9/2027 ರವಿದಶ. ಈಗ ನಡೀತಾ ಇರುವಂಥದ್ದು ರವಿದಶೆಯಲ್ಲಿ ಗುರುಭುಕ್ತಿ 18/7/2024. ಈ ವರ್ಷದ ಜುಲೈ ತಿಂಗಳವರೆಗೆ ಗುರುಭುಕ್ತಿ ಇದೆ. ಅದರ ನಂತರ ಶನಿ ಭುಕ್ತಿ ಪ್ರಾರಂಭಗೊಳ್ಳುತ್ತೆ. ರವಿದಶ ಶನಿ ಭುಕ್ತಿಯು ಈಗ ನಡೆಯುತ್ತಾ ಇರುವಂತಹ ಮನಸ್ತಾಪದಿಂದ ಅದು ಅಧಿಕವಾಗಿ ಮನಸ್ತಾಪವು ಅಧಿಕಗೊಳ್ಳುವಂತಹ ಸಾಧ್ಯತೆ ಶನಿ ಭುಕ್ತಿಯಲ್ಲಿ ನಿಮ್ಮ ಜಾತಕದಲ್ಲಿದೆ. ಅದರಿಂದ ಈ ಜಾತಕದಲ್ಲಿ ಕುಜದೋಷವೂ ಇದೆ. ಅಂದರೆ ದ್ವಿಕಳತ್ರ ಯೋಗ. ಈ ದ್ವಿಕಳತ್ರ ಯೋಗ ನೀವು ವಿವಾಹ ಪೂರ್ವದಲ್ಲಿ ಪರಿಹಾರಗಳನ್ನು ನಿಮ್ಮ ಕುಲಪುರೋಹಿತರ ಹತ್ರನೋ ತಿಳಿದವರ ಹತ್ರನೋ ಕೇಳಿ ಮಾಡಿಸಿಕೊಳ್ಳಬೇಕಾಗಿತ್ತು. ಮಾಡಿಸಿದರೆ ಈ ಸಪ್ತಮ ಭಾವದ ನೀಚ ಕುಜನ ದೋಷಗಳಿಂದಾಗಿ ನಿಮ್ಮ ಸಂಸಾರಿಕದಲ್ಲಿ ಅಸಮಾಧಾನಗಳು ಮುಗಿಲು ಮುಟ್ಟುವ ಹಾಗೇ ಕಾಣುವಂಥ ಲಕ್ಷಣ ಇದೆ. ಅದರಿಂದ ನಿಮ್ಮ ಇಬ್ಬರಲ್ಲಿ ಮಾನಸಿಕವಾದ ಹೊಂದಾಣಿಕೆ, ಮಾನಸಿಕವಾದ ತೃಪ್ತಿ ಬಹಳ ಕಡಿಮೆ ಇರುವಂತಹ ಫಲವನ್ನು ಈ ಒಂದು ರವಿ ಮತ್ತು ಶನಿ ಈ ಕಾಂಬಿನೇಷನ್, ಆ ಎರಡು ಗ್ರಹಗಳು ತಂದೆ ಮಗನ ಸಂಬಂಧವಾಗಿದ್ದರೂ ಆ ಎರಡು ಗ್ರಹಗಳು ಶತ್ರುಗಳು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಪ್ರಾಪ್ತವಾಗುವಂತಹ ಈ ಗುಣಗಳು ಸ್ವಲ್ಪ ಕೋರ್ಟು ಕಚೇರಿಯ ಮೆಟ್ಟಿಲು ಹತ್ತುವವರೆಗೂ ಹೋಗಬಹುದು ಅಂತ ಹೇಳುವ ಸಾಧ್ಯತೆ ಇದೆ. ಅದರಿಂದ ನನ್ನ ಮಾರ್ಗದರ್ಶನ ಇಲ್ಲಿ ರುದ್ರಹೋಮವನ್ನು ಮಾಡಿ, ಹಾಗೆಯೇ ಇಬ್ಬರೂ 3 ಕ್ಷೇತ್ರ ಸಂದರ್ಶನವನ್ನು ಮಾಡಿ, ಮನೆಯಲ್ಲಿ ಬಂದು ಗಣಪತಿ ಪೂಜೆಯನ್ನು, ನಿಮ್ಮ ಮನೆಯಲ್ಲಿ ದೇವರಿಗೆ ತ್ರಿಕಾಲ ಪೂಜೆಯನ್ನು ಮಾಡುವುದರಿಂದ ಬರುವಂತಹ ವಿಘ್ನಗಳಿಂದ ದೂರವಾಗುವ ಲಕ್ಷಣಗಳು, ದಾಂಪತ್ಯದಲ್ಲಿ ಅನ್ಯೋನ್ಯವಾದ ಫಲಗಳನ್ನು ಕಾಣುವ ಸಾಧ್ಯತೆ ಉಂಟಾಗಬಹುದು. ಇಬ್ಬರಲ್ಲಿಯೂ ಮಾನಸಿಕ ವೈಷಮ್ಯಗಳನ್ನು ನಿಮ್ಮ ವೈಯಕ್ತಿಕವಾದ ಅನುಬಂಧದ ಪ್ರೀತಿಯಿಂದ ಅದನ್ನು ಸರಿ ಮಾಡಿಕೊಂಡಾಗ ಮಾತ್ರ ಇದೆಲ್ಲ ನಮಗೆ ಪರಿಹಾರವು ಫಲಕಾರಿ ಆಗಬಹುದು. ಇಲ್ಲದಿದ್ದರೆ ಮಾನಸಿಕವಾದ ಬದಲಾವಣೆ ಇಲ್ಲದೆ ಹೋದಾಗ ಪರಿಹಾರವು ಪೂರ್ಣ ಫಲ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ತಾವು ಇಂತಹ ದಶಾಕಾಲಗಳಲ್ಲಿ ಸಮಾಧಾನವಾಗಿ ಕ್ಷಮಾಗುಣಾದಿಗಳನ್ನು ಮನಸ್ಸಲ್ಲಿಡುವುದು ಪ್ರಥಮ ಆಯ್ಕೆ ಅಂತ ಹೇಳ್ತೇನೆ. ಪಾಲನೆ ಮಾಡಿ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.